ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವೆಶನ್ಸ್ಗಳನ್ನು ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಕ್ವೆಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇ ಕ್ವೆಶನ್ನು, ಭಾರತದ ರಾಷ್ಟ್ರಪಿತ ಯಾರು? ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಭಾರತದ ಎರಡನೇ ರಾಷ್ಟ್ರಪತಿ ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಮೊದಲನೇದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಮೇಲೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಆಮೇಲೆ ಭಾರತದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು BR ಅಂಬೇಡ್ಕರ್, ಬಟ್ ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಕೋಲ್ಕತ್ತಾ. ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಸೊ ಇದು 2000 ಇಸ್ವಿದು ಕ್ವೆಶನ್ ಪೇಪರು. ಆ ಒಂದು ಟೈಮಲ್ಲಿ 28 ಒಟ್ಟು. ಓಕೆ, ಸೊ ಈಗ ಕೂಡ 28ನೇ ಇದ್ದಾವೆ. ಆಮೇಲೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಮೂಲಭೂತ ಹಕ್ಕು USA. ಭಾರತವನ್ನು ಒಂದು ಗಣರಾಜ್ಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಭಾರತದ ರಾಷ್ಟ್ರಪತಿ ಹುದ್ದೆಯು ಆರಿಸುವಂಥದ್ದು. ಆದ್ದರಿಂದ ಗಣರಾಜ್ಯ ಅಂತ ಕರಿತೀವಿ. ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿವಾರಣೆಯು ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ಸಮಾನತೆಯ ಹಕ್ಕು. 17ನೇ ವಿಧಿ ಅಸ್ಪೃಶ್ಯತೆ ವಿರುದ್ಧ ಏನು? ಅಸ್ಪೃಶ್ಯತೆ ವಿರೋಧ. ಓಕೆ, ನೆಕ್ಸ್ಟು, ಭಾರತದ ಸಂವಿಧಾನದ ಮೂಲಭೂತ ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಕೆಳಗಿನ ಯಾವ ಅಂಶಗಳಲ್ಲಿ ಪ್ರತಿಪಾದಿಸಿದೆ? ಮೂಲಭೂತ ಅಂಶಗಳನ್ನು ಅಂದರೆ ಇದು ಕೇಶವಾನಂದ ಭಾರತಿ ವಿರುದ್ಧ ಕೇರಳ ಸರ್ಕಾರ. ಆಮೇಲೆ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಒಟ್ಟು 6. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು? ಮೂಲಭೂತ ಕರ್ತವ್ಯ 42ನೇ ತಿದ್ದುಪಡಿ. ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ? ಒಟ್ಟು 12. ಈಗ ಜಸ್ಟ್ ಮತ್ತೆ 4 ಭಾಷೆಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಯಾವ ಭಾಷೆಗಳಂತ ಕಾಮೆಂಟ್ ಮಾಡಿ. ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆ? ಸರ್ವೋಚ್ಚ ನ್ಯಾಯಾಲಯ. - 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? A.O. ಹ್ಯೂಮ್.
ನೆಕ್ಸ್ಟು 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗವು ಎಲ್ಲಿ ನಡೆಯಿತು? ಚಂಪಾರಣ್ಯ. ಮುಸ್ಲಿಂ ಲೀಗ್ ಪ್ರಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? 1940ರಲ್ಲಿ ಪ್ರಪ್ರಥಮವಾಗಿ ಅವರು ನಮಗೆ ಪ್ರತ್ಯೇಕವಾದಂಥ ಒಂದು ದೇಶ ಬೇಕು, ಪಾಕಿಸ್ತಾನ ಬೇಕು ಅಂತ ಬೇಡಿಕೆಯನ್ನು ಇಟ್ಟರು. ಹೋಮ್ ರೂಲ್ ಲೀಗ್ನ ಸ್ಥಾಪಕರು ಯಾರು? ಹೋಮ್ ರೂಲ್ ಲೀಗ್ ಸ್ಥಾಪಕರು ಆ್ಯನಿ ಬೆಸೆಂಟ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಎಲ್ಲಿ ಕೈಗೊಂಡಿತು? ಲಾಹೋರ್. ಯಾರ ಒಂದು ನೇತೃತ್ವದಲ್ಲಿ? ಜವಾಹರ್ಲಾಲ್ ನೆಹರು. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದುದು? ಇದು ಉಪ್ಪಿನ ಸತ್ಯಾಗ್ರಹಕ್ಕೆ. ಪುನಾ ಒಪ್ಪಂದವು ಯಾರ ನಡುವೆ ನಡೆಯಿತು? ಇದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ. ಯಾವಾಗ ನಡೆಯಿತು? ಇದು 1932ರಲ್ಲಿ. 1931ರಲ್ಲಿ ಗಾಂಧಿ ಇರ್ವಿನ್ ನಡೀತದೆ. ಅರ್ಥ ಆಯ್ತಾ? ಬ್ರಿಟಿಷರಿಂದ ತರಬೇತಿ ಹೊಂದಿದ್ದ ಸುಭಾಷ್ ಚಂದ್ರ ಬೋಸರು ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? ಸಿಂಗಪೂರ್. ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸ್ರಾಯ್ ಕಾಲದಲ್ಲಿ ಭೇಟಿ ಮಾಡಿದರು? ಲಾರ್ಡ್ ಲಿನ್ಲಿತ್ಗೋ. ಲಾರ್ಡ್ ಲಿನ್ಲಿತ್ಗೋ. ಆಮೇಲೆ ಭಾರತವು ಸ್ವಾತಂತ್ರ್ಯ ಪಡೆಯುವ ಕಾಲದಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಯಾರು? ಕ್ಲೆಮೆಂಟ್ ಅಟ್ಲಿ. ಆಮೇಲೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಯಾರು ನೀಡಿದರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಹೇಳಲಾಗುವ ತಕ್ಷಶಿಲಾ ಈಗ ಎಲ್ಲಿದೆ? ಈಗ ಪಾಕಿಸ್ತಾನದಲ್ಲಿದೆ. ಎರಡನೇ ಪುಲಿಕೇಶಿಯು ಯಾವಾಗ ರಾಜ್ಯವಾಳುತ್ತಿದ್ದನು? ಅಥವಾ ಇಮ್ಮಡಿ ಪುಲಿಕೇಶಿ 7ನೇ ಶತಮಾನದ ಆರಂಭದಲ್ಲಿ. ಕ್ರಿಸ್ತಶಕ 1767ರಿಂದ 69ರಲ್ಲಿ ನಡೆದ ಮೊದಲನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಯಾರು? ಅವರೇ ಹೈದರ್ ಅಲಿ. ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ. ಆಂಗ್ಲೋ ಮೈಸೂರು ಯುದ್ಧಗಳು. ಓಕೆ. 2ರಲ್ಲಿ ಹೈದರ್ ಅಲಿ ಇರ್ತಾನೆ. ಆಮೇಲೆ ಟಿಪ್ಪು ಸುಲ್ತಾನ್ ಬರ್ತಾನೆ. 2ನೇ ಯುದ್ಧದಲ್ಲಿ ಅವನು ಹತನಾಗ್ತಾನೆ. ಯಾರು? ಹೈದರ್ ಅಲಿ. ಕರ್ನಾಟಕದ ಯಾವ ಸ್ಥಳದಲ್ಲಿ ಭೀಮನು ರಾಕ್ಷಸಿ ಹಿಡಿಂಬಿಯನ್ನು ಕೊಂದನೆಂದು ಹೇಳಲಾಗಿದೆ? ಹಂಪೆ. ನೃಪತುಂಗನು ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ? ಕವಿರಾಜ ಮಾರ್ಗ. ಕನ್ನಡದ ಕವಿ ಪಂಪನು ಜೈನ ಮತಸ್ಥ. ಕೆಳಗಿನ ಯಾವುದು ದ್ರಾವಿಡ ಭಾಷೆಯಲ್ಲ? ಕನ್ನಡ ಇದೆ, ತಮಿಳಿದೆ, ತೆಲುಗು ಇದೆ, ಮಲಯಾಳಂ ಇದೆ, ಬಟ್ ಮರಾಠಿ ಅಲ್ಲ. ಕರ್ನಾಟಕದ ಈಗಿನ ಯಾವ ನಗರವು ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು? ಬಸವ ಕಲ್ಯಾಣ.
ಅಂದರೆ ಇದು ಕಲ್ಯಾಣ ಚಾಲುಕ್ಯರ ಟೈಮಲ್ಲಿ, ಓಕೆನಾ. ಬಾದಾಮಿ ಚಾಲುಕ್ಯರು ಬೇರೆ, ಕಲ್ಯಾಣ ಚಾಲುಕ್ಯರು ಬೇರೆ. ಕೂಡಲ ಸಂಗಮವು ಕೆಳಗಿನ ಯಾವ ನದಿಯ ಸಂಗಮ? ಕೃಷ್ಣ ಮತ್ತು ಮಲಪ್ರಭಾ. ತೋಡ ಪಂಗಡವು ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ? ನೀಲಗಿರಿ, ಭಾರತ. ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಒಂದು ಎಕ್ಸಾಮ್ ಟೈಮಲ್ಲಿ ಎಷ್ಟಿದ್ದು? 28 ಇದ್ದು. ಬಟ್ ಈಗ ಸದ್ಯಕ್ಕೆ ಎಷ್ಟು? 31 ಅಲ್ಲ? ಎಸ್. ಆಮೇಲೆ ಕರ್ನಾಟಕದ ಅತಿ ದೊಡ್ಡ ಶಾಖ ವಿದ್ಯುತ್ ಶಕ್ತಿ ಕೇಂದ್ರವು ಎಲ್ಲಿದೆ? ರಾಯಚೂರು, ಅಂದರೆ ಥರ್ಮಲ್ ಪವರ್ ಪ್ಲ್ಯಾಂಟ್. ಬಸವೇಶ್ವರರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ಅಲ್ಲಮಪ್ರಭು. ನೋಡಿರಿ, ಬಸವೇಶ್ವರರ ಆಧ್ಯಾತ್ಮಿಕ ಗುರು ಅಲ್ಲಮಪ್ರಭುಗಳು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಕುವೆಂಪು. 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ. ನಿದ್ರಾಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ? ನಿದ್ರಾಬುದ್ಧ ಅಂದರೆ ಮಲಗಿರುವ ಬುದ್ಧ, ಆ ಥರ ಒಂದು ಬೆಟ್ಟಗಳು ಎಲ್ಲಿದೆ ಅಂತ ಇಲ್ಲಿ ಕ್ವಶನನ್ನು ಕೇಳ್ತಾ ಇದ್ದಾರೆ. ಎಕ್ಸಾಮ್ ಟೈಮಲ್ಲಿ ಅಂದರೆ 2000ರಲ್ಲೇ ಆವಾಗ ಕಲಬುರ್ಗಿ ಅಂತ ಇತ್ತು. ಕಲಬುರ್ಗಿನೇ ಬರ್ತದೆ, ಹೌದಾ? ಕಲಬುರ್ಗಿನೇ ಇತ್ತು ಆನ್ಸರು. ಬಟ್ ಈಗ ಸದ್ಯಕ್ಕೆ ಅದು ಯಾದಗಿರಿ ಡಿಸ್ಟಿಕಲ್ಲಿ ಬರ್ತಾವೆ. ಯಾದಗಿರಿ ಡಿಸ್ಟಿಕ್. ಕಲಬುರಗಿಯಲ್ಲಿರುವ ಮುಸ್ಲಿಮರ ಪ್ರಸಿದ್ಧ ದೇವಾಲಯ ಯಾವುದು? ಖ್ವಾಜಾ ಬಂದೇನ್ ವಾಸ್ ದರ್ಗಾ. ಮಲಿಕ್ ಇ ಮೈದಾನ್ ಎಂಬ ಪ್ರಸಿದ್ಧ ತೋಪು ಅಥವಾ ಫಿರಂಗಿಯನ್ನು ಎಲ್ಲಿಡಲಾಗಿದೆ? ವಿಜಯಪುರ ಕೋಟೆ. ಇದು ವಿಜಯಪುರದಲ್ಲಿ ಉಪಲಿ ಬುರುಜ್ ಅಂತ ಅಂತೀವಿ ನಾವು, ಅದರಲ್ಲಿ ಅಲ್ಲಿ ಇಡಲಾಗಿದೆ. ಮೊಹಮ್ಮದ್ ಗವಾನರ ಪ್ರಸಿದ್ಧ ಮದರಸ ಎಲ್ಲಿದೆ? ಬೀದರ್ನಲ್ಲಿದೆ. ಸಾಸಿವೆ ಗಿಡದ ಹೂವಿನ ಬಣ್ಣ, ಹೂವು ಎಷ್ಟು ಯಾವುದು? ಹಳದಿ ಇರ್ತಾವ. ನೆಕ್ಸ್ಟ್, ಆಮೇಲೆ ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ? ಇದು ಹತ್ತಿ. ಬಿಳಿ ಕ್ರಾಂತಿ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ? ಹಾಲಿನ ಹೆಚ್ಚು ಉತ್ಪಾದನೆ, ವೈಟ್ ರಿವಾಲ್ಯೂಷನ್ ಅಂತ ಅಂತೀವಿ ನಾವು. ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ಹೂವಿನ ಬಣ್ಣ ಬಿಳಿ. ಕೆಳಗಿನ ಯಾವ ಗಿಡವು ಮುಳ್ಳುಗಳನ್ನು ಹೊಂದಿದೆ? ನಿಂಬೆ ಗಿಡ. ಕೆಳಗಿನ ಯಾವುದು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಬಾಳೆ. ಆಪ್ಷನ್ ನಂಬರ್ ಸಿ. ಪಪ್ಪಾಯಿ ಬೀಜ, ಅರಳಿ ಬೀಜ ಮತ್ತು ಯಾವುದು ಈ ಒಂದು ಬರಸೇಬುವನ್ನು ಕೂಡ ಬೀಜ. ಆಮೇಲೆ ಮೈಸೂರು ರಾಜ್ಯವು ಕರ್ನಾಟಕ ಎಂದು ಯಾವಾಗ ಹೆಸರಿಸಲಾಯಿತು? 1973. ಆಗಿನ ಮುಖ್ಯಮಂತ್ರಿ ಯಾರು? ಡಿ ದೇವರಾಜ್ ಅರಸ್. ಆಮೇಲೆ ಕರ್ನಾಟಕ ಏಕೀಕರಣ ಯಾವಾಗ ಆಯಿತು? 1956ರಲ್ಲಿ. ಓಕೆ. ಸೊ ಫ್ರೆಂಡ್ಸ್, ಇವಿಷ್ಟು ಮಹತ್ವದ ಒಂದು GK ಕ್ವಶನ್ಗಳಾಗಿದ್ವು. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕ್ವಶನ್ಗಳೊಂದಿಗೆ ಬರ್ತೀನಿ. ಸೊ ಅಲ್ಲಿಯವರೆಗೆ ನಮಸ್ಕಾರ.